ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಾಳೆ ದಿಂಡನ್ನ ಬಳಸ್ಕೊಂಡು ಒಂದು ರುಚಿಯಾದ ಪಲ್ಯ ಮಾಡುವ ವಿಧಾನವನ್ನ ಅತ್ತೆ ತೋರಿಸ್ತಾ ಇದ್ದಾರೆ. ಹಳ್ಳಿಯ ಪರಿಸರದ ಜೊತೆಗೆ ಬಾಳೆ ದಿಂಡಿನ ಪಲ್ಯವನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಮ್ಮ ಮನೆಯ ಸುತ್ತಲಿನ ಪರಿಸರವನ್ನ ತೋರಿಸ್ತಾ ಇದ್ದೇನೆ. ಹಾಗೆ ಇಲ್ಲೊಂದು ಬಾಳೆ ಮರದಲ್ಲಿ ಒಂದು ಬಾಳೆ ಕೊನೆ ಬಿಟ್ಟಿದೆ, ಅದು ಬಲ್ತು ಬಂದಿದೆ. ಅದನ್ನ ಕಡಿಬೇಕು. ಕಡಿದ ನಂತರ ಆ ದಿಂಡನ್ನ ತಗೊಂಡೋಗಿ ಪಲ್ಯವನ್ನ ಮಾಡೋಣ. ಈ ವಿಡಿಯೋದಲ್ಲಿ ಹೆಚ್ಚು ವಯಸ್ಸವರನ್ನ ಮಾಡ್ತಾ ಇಲ್ಲ. ನ್ಯಾಚುರಲ್ ಆದ ಹಳ್ಳಿ ಪರಿಸರದ ಒಂದು ಸೌಂಡ್ ಏನಿರ್ತದೆ ಅದನ್ನ ಬಿಟ್ಟು ಸ್ವಲ್ಪ ಸ್ವಲ್ಪ ಎಲ್ಲಿ ಅಗತ್ಯ ಇದೆ ಅಲ್ಲಿ ಮಾತ್ರ ವಯಸ್ಸವರನ್ನ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋವನ್ನು ಎಂಜಾಯ್ ಮಾಡಿ. ಬಾಳೆ ದಿಂಡಿನ ಹೊರಗಡೆ ಭಾಗದ ಏನು ಲೇಯರ್ ಇದೆ ಅದನ್ನೆಲ್ಲ ತೆಗೆದು ಒಳಗಡೆ ಇರುವ ಟ್ಯೂಬ್ ರೀತಿಯ ಒಂದು ಇರ್ತದೆ ನೋಡಿ, ಇದನ್ನ ತಗೊಳ್ಬೇಕು. ಪಲ್ಯವನ್ನ ಮಾಡುವಾಗ ಹೊರಗಡೆ ಎಲ್ಲ ಇದನ್ನ ಹಾಕ್ಲಿಕ್ಕೆ ಬರುವುದಿಲ್ಲ, ಅದನ್ನೆಲ್ಲ ತೆಗೆದು ಹಾಕೊಳ್ಬೇಕು. ದಾರಿ ಮಧ್ಯದಲ್ಲಿ ನಮ್ಮ ಮನೆಯ ಬದ್ರೆ ಕೂಡ ಸಿಕ್ಕಿದ್ಲು, ಅವಳನ್ನು ಒಮ್ಮೆ ಮಾತಾಡಿಸ್ಕೊಂಡು ಬಂದೆ. ಬಾಳೆ ದಿಂಡನ್ನ ಕಟ್ ಮಾಡುವ ಮೊದಲು ನೀರಿಗೆ ಸ್ವಲ್ಪ ಮಜ್ಜಿಗೆನ ಹಾಕಿ ಇಟ್ಕೊಳ್ಬೇಕು. ಆಗ ಅದು ಕಪ್ಪಾಗೋದಿಲ್ಲ, ಚೊಗ್ರಿನ ಅಂಶ ಬಿಟ್ಟು ಕಪ್ಪಾಗ್ತದೆ. ಇಲ್ಲ ಅಂದ್ರೆ ಬಾಳೆ ದಿಂಡು. ನೀರಿಗೆ ಮಜ್ಜಿಗೆಯನ್ನ ಹಾಕಿ ಅದರಲ್ಲಿ ಹಾಕಿ ಬಾಳೆ ದಿಂಡನ್ನ ಕಟ್ ಮಾಡಿ ಅದರಲ್ಲಿ ಹಾಕೊಳ್ಬೇಕು. ಬಾಳೆ ದಿಂಡನ್ನ ಯಾವ ರೀತಿಯಾಗಿ ಕ್ಲೀನ್ ಮಾಡಬೇಕು, ಯಾವ ರೀತಿ ಕಟ್ ಮಾಡಬೇಕು ಅಂತ ಅತ್ತೆ ತೋರಿಸ್ತಾ ಇದ್ದಾರೆ ನೋಡಿ. ಈ ರೀತಿಯಾಗಿ ಅದನ್ನ ಕಟ್ ಮಾಡಿಕೊಂಡು ಹೊರಗಡೆ ಎಕ್ಸ್ಟ್ರಾ ಏನಾದರೂ ಅದು ದಪ್ಪ ಇದೆ, ಇನ್ನು ಕಸ ಕಸ ಅನಿಸ್ತದೆ ಅಂತಿದ್ರೆ ಅದನ್ನ ತೆಗೆದು ಹಾಕಬೇಕು. ನಂತರ ಈ ರೀತಿ ತೆಳ್ಳಗೆ ಕಟ್ ಮಾಡ್ಕೊಳ್ತಾ ಅದರ ನಾರನ್ನ ಕೈಗೆ ಸುತ್ತಕೊಳ್ತಾ ಕಟ್ ಮಾಡಬೇಕು. ನಾರನ್ನ ತೆಗೆದೆ ಹಾಗೆ ಪಲ್ಯವನ್ನ ಮಾಡಲಿಕ್ಕೆ ಹೋದ್ರೆ ಪಲ್ಯವನ್ನ ತಿನ್ಲಿಕ್ಕೆ ಬರುವುದಿಲ್ಲ, ಕಸ ಕಸ ಆಗ್ತದೆ, ನಾರು ತುಂಬಾ ಇರ್ತದೆ. ಹಾಗಾಗಿ ಈ ರೀತಿ ಕಸವನ್ನ ತೆಗೆದು ಪಲ್ಯವನ್ನ ಮಾಡಬೇಕು. ಬೇಕಾದಷ್ಟು ಬಾಳೆ ದಿಂಡನ್ನ ತೆಳ್ಳಗೆ ಕಟ್ ಮಾಡಿ ಆದ ನಂತರ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು.
ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದರಲ್ಲಿ ತುಂಬ ನಾರಿನಂಶ ಇದ್ದರೆ ಈ ರೀತಿ ಒಂದು ಕೋಲನ್ನು ಕಟ್ ಮಾಡಿ ಅದನ್ನು ಈ ರೀತಿ ತಿರುಗ್ತಾ ಹೋಗಬೇಕು. ಆಗ ಎಷ್ಟು ಇನ್ನೂ ನಾರಿನ ಅಂಶ ಇದ್ದರೆ ಆ ಕೋಲಿಗೆ ಅಂಟ್ಕೊಳ್ತದೆ, ಅದನ್ನು ತೆಗೆದು ಹಾಕ್ಕೊಳ್ಬೇಕು. ಈಗ ಪಲ್ಯಕ್ಕೆ ಬೇಕಾದ ಕಾಯಿಯನ್ನು ತುರ್ಕೊಳ್ತಾ ಇದ್ದಾರೆ. ಕಾಯನ್ನು ತುರಿದಾದ ಮೇಲೆ ಮಿಕ್ಸಿ ಜಾರಲ್ಲಿ 1.5 ಟೀ ಚಮಚ ಆಗುವಷ್ಟು ಸಾಸಿವೆನ ಹಾಕಿದ್ದಾರೆ. ನಂತರ ಖಾರಕ್ಕೆ 4 ಬ್ಯಾಡಗಿ ಮೆಣಸನ್ನು ಹಾಕಿದ್ದಾರೆ. ಮೊದಲು ಇದನ್ನು ನುಣ್ಣಗೆ ಪೌಡ್ರನ್ನು ಮಾಡಿಕೊಂಡು ನಂತರ ಅದಕ್ಕೆ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದಾರೆ. 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ತಾ ಇದ್ದಾರೆ. ಇದನ್ನು ಕೂಡ ನೀರನ್ನು ಸೇರಿಸಿದೆ ಹಾಗೆ ಪುಡಿಯನ್ನು ಮಾಡ್ಕೊಳ್ಬೇಕು. ಈಗ ಪಲ್ಯವನ್ನು ಮಾಡಲಿಕ್ಕೆ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದರಲ್ಲಿ 1-2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆನ ಹಾಕಿದ್ದಾರೆ. ನಂತರ 1 ಟೀ ಚಮಚ ಆಗುವಷ್ಟು ಉದ್ದಿನಬೇಳೆ, 1 ಟೀ ಚಮಚ ಆಗುವಷ್ಟು ಸಾಸಿವೆನ ಹಾಕೊಂಡು ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ 1-2 ಒಣಮೆಣಸಿನ ಪೀಸನ್ನು ಹಾಕಿದ್ದಾರೆ. ಸಾಸಿವೆ ಎಲ್ಲ ಚಟಪಟ ಅಂತ ಇದೆ. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದಾರೆ. ಈಗ ಇದಕ್ಕೆ ಕಟ್ ಮಾಡಿರುವ ಬಾಳೆದಿಂಡನ್ನು ಹಾಕ್ಕೊಳ್ಬೇಕು. ಬಾಳೆದಿಂಡಲ್ಲಿರುವ ನೀರನ್ನು ಈ ರೀತಿ ಹಿಂಡಿ ಹಾಕ್ಕೊಳ್ಬೇಕು. ನೀರಿನ ಸಹಿತವಾಗಿ ಹಾಕಬಾರ್ದು. ಮತ್ತೆ ಇದಕ್ಕೆ ನೀರನ್ನು ಹಾಕುವ ಅವಶ್ಯಕತೆ ಕೂಡ ಇಲ್ಲ. ಬಾಳೆದಿಂಡಲ್ಲೇ ನೀರಿರ್ತದಲ್ಲ, ಅದೇ ನೀರಿನಲ್ಲಿ ಬೇಗನೆ ಬೇಯ್ತದೆ ಇದು. ಒಗ್ಗರಣೆ ಜೊತೆಗೆ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊಳ್ತಾ ಕಟ್ ಮಾಡಿರುವ ಎಲ್ಲ ದಿಂಡನ್ನು ಇದಕ್ಕೆ ಸೇರಿಸ್ಕೊಳ್ತಾರೆ. ಎಲ್ಲ ಹಾಕಿ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದಾರೆ. 1-2 ಟೀ ಚಮಚ ಆಗುವಷ್ಟು ಬೆಲ್ಲ. ನಂತರ ಹುಣಸೆ ಹಣ್ಣಿನ ರಸ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಎಲ್ಲ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಇದು ಬಿಸಿಗೆ ಉಪ್ಪು ಬೆಲ್ಲ ಎಲ್ಲ ಹಾಕಿದಾಗ ನೀರು ಬಿಟ್ಟು ಬರ್ತದೆ. ಅದೇ ನೀರಿನಲ್ಲಿ ನಾವು ಬಾಳೆದಿಂಡಿನ ಹೋಳುಗಳನ್ನು ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೆಂದು ನೀರು ಆರಬೇಕು, ಅಲ್ಲಿ ತನಕ ಇದನ್ನು ಬೇಯಿಸ್ಕೊಂಡು ಈ ರೀತಿ ಆಗ್ತದೆ. ನೋಡ್ಬೋದು ಇದೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ರುಬ್ಬಿಟ್ಟಿರುವ ಕಾಯಿ ಸಾಸಿವೆಯ ಮಿಶ್ರಣ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದು 5 ನಿಮಿಷ ಹುರಿಬೇಕು. 5 ನಿಮಿಷ ಸರಿಯಾಗಿ ಬಿಸಿ ಆದರೆ ರುಚಿಯಾದ ಬಾಳೆದಿಂಡಿನ ಪಲ್ಯ ರೆಡಿ ಆಗ್ತದೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.